BMW ಶೋಕಿಗಲ್ಲ. ಮಾರುತಿ 800 ಕಾರಿಗೂ ಮನಮೋಹನ್ ಸಿಂಗ್ಗೂ ಇತ್ತು ಅವಿನಾಭಾವ ಸಂಬಂಧ. ಆರ್ಥಿಕ ಸುಧಾರಣೆಯ ಹರಿಕಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಭಾರತದ ಹಣಕಾಸು ಸಚಿವರಾಗಿ ಆರ್ಬಿಐ ಗವರ್ನರ್, ಯೋಜನಾ ಆಯೋಗ ಮುಖ್ಯಸ್ಥ ಸೇರಿದಂತೆ 2 ಬಾರಿ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ ಎಂಬ ಸುದ್ದಿ ಭಾರತೀಯರಲ್ಲಿ ಅತೀವ ದುಃಖವನ್ನ ತಂದೊಡ್ಡಿದೆ. ತಮ್ಮ ನೆಚ್ಚಿನ ನಾಯಕರಿಗೆ ರಾಜಕೀಯ ಗಣ್ಯರು ಸಂತಾಪ ಸೂಚಿಸಿದ್ದು, ದೇಶವ್ಯಾಪಿ 7 ದಿನ ಶೋಕಾಚರಣೆ ನಡೆಯಲಿದೆ. ಅಂದು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ಸಮಯದಲ್ಲಿ ನಿಯೋಜಿಸಲಾದ ಮುಖ್ಯ ವಿಶೇಷ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಿದ್ದ ಮಾಜಿ ಭಾರತೀಯ ಪೊಲೀಸ್ ಸೇವಾ ಅಧಿಕಾರಿ ಅರುಣ್ ಅಸೀಂ ಮನಮೋಹನ್ ಸಿಂಗ್ ಅವರು ಎಷ್ಟು ಭಾವುಕ ಮತ್ತು ಸರಳ ವ್ಯಕ್ತಿತ್ವದ ಮನುಷ್ಯ ಎಂಬುದಕ್ಕೆ ಕೆಲವು ಘಟನೆಗಳೇ ಸಾಕ್ಷಿ ಎಂದು ಹೇಳಿಕೊಂಡಿದ್ದಾರೆ. ಇದಕ್ಕೆ ಒಂದು ಉತ್ತಮ ನಿದರ್ಶನ ಅಂದ್ರೆ ಅವರ ಬಳಿ ಇದ್ದ ಹಳೆಯ ಮಾರುತಿ 800 ಕಾರು ಎಂದಿದ್ದಾರೆ. ಅಷ್ಟಕ್ಕೂ ಮಾರುತಿ ಕಾರಿಗೂ ಮಾಜಿ ಪ್ರಧಾನಿಗೂ ಇದ್ದ ಅವಿನಾಭಾವ ಸಂಬಂಧವೇನು? ನನ್ನ ಬಳಿ ಹೇಳುತ್ತಿದ್ದ ಪದ ಒಂದೇ. ಪ್ರಸ್ತುತ ಉತ್ತರ ಪ್ರದೇಶದ ಕನೌಜ್ ಸದರ್ನ ಶಾಸಕರಾಗಿರುವ ಅಸೀಂ ತಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಸಿಂಗ್ರ ಮರಣದ ಸುದ್ದಿ ತಿಳಿದು ಅತೀವ ದುಃಖ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಅವರೊಂದಿಗೆ ಕಳೆದ ಕ್ಷಣಗಳು ನೆನಪಿನ ಬುತ್ತಿಯಲ್ಲಿ ಮಾರುತಿ 800 ಕಾರು ಮತ್ತು ಅವರ ಮಧ್ಯೆ ಇದ್ದ ಸಂಬಂಧದ ಪುಟವನ್ನ ಇಲ್ಲಿ ಮೆಲುಕು ಹಾಕಿದ್ದಾರೆ. ಮನಮೋಹನ್ ಸಿಂಗ್ ಅವರು ತಮ್ಮ ಬಳಿ ಒಂದೇ ಒಂದು ಕಾರು ಹೊಂದಿದ್ರು, ಅದೇ ಮಾರುತಿ 800. ಇದು ಅವರ ನಿವಾಸದಲ್ಲಿ ನಿಲುಗಡೆ ಮಾಡಲಾದ ಹೊಳೆಯುವ ಕಪ್ಪು BMW ಕಾರಿನ ಹಿಂದೆಯೇ ನಿಲ್ಲಿಸಲಾಗಿದೆ. ನಾನು ಅವರನ್ನ ಭೇಟಿಯಾದಾಗಲೆಲ್ಲ ಅವರು ನನ್ನ ಬಳಿ ಹೇಳುತ್ತಿದ್ದ ಪದ ಒಂದೇ, ಇದು ನನ್ನದು ಎಂದು. ಸಾಮಾನ್ಯ ಮನುಷ್ಯ ತಮ್ಮ ಬಳಿ ಇದ್ದ ಕಪ್ಪು ಬಣ್ಣದ BMW ಕಾರನ್ನ ತೋರಿಸಿ, ನೋಡು, ಈ ಕಾರು ನನ್ನ ಐಷಾರಾಮಿಗಾಗಿ ಅಲ್ಲ, ಬದಲಿಗೆ ನನ್ನ ಭದ್ರತೆಗಾಗಿ ಇರೋದು. ಕೋಟಿ ಮೌಲ್ಯದ ಕಾರು ಪ್ರಧಾನಿಯದ್ದು. ನನ್ನ ಕಾರು ಈ ಮಾರುತಿ 800 ಎಂದು ಡಾಕ್ಟರ್ ಸಿಂಗ್ ಹೇಳ್ತಾ ಇದ್ರು. ಅವರು ತಮ್ಮ ಸರಳತೆಗೆ ಹೆಚ್ಚು ಹೆಸರುವಾಸಿ. ಒಬ್ಬ ಸಾಮಾನ್ಯ ಮನುಷ್ಯನಂತೆ ಬದುಕಲು ಅವರು ಬಯಸ್ತಾ ಇದ್ರು ಹಾಗೂ ಸಾಮಾನ್ಯ ಜನರ ಬದುಕು ಅವರಲ್ಲಿ ಪದೇ ಪದೇ ಕಾಡುತ್ತಿತ್ತು ಎಂದು ಆಸಿಂ ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಂಗ್ರ ಮಾತುಗಳನ್ನ ನೆನಪಿಸಿಕೊಂಡಿದ್ದಾರೆ.